ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆ ನಡೀತಾ ಇದೆ. ಇನ್ನೊಂದ್ ಕಡೆ ಅನಾಮಿಕ ತೋರಿಸಿರುವಂತಹ ಸ್ಪಾಟ್ ನಂಬರ್ 13ರ ಪೈಕಿ 8ಕ್ಕೂ ಹೆಚ್ಚು ಶವಗಳ ಸಾಕ್ಷಿಗಳು ಸಿಗುತ್ತಾ ಅಂತ ಹೇಳಿ ಕುತೂಹಲ ಇದೆ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರಕ್ಕೆ ಇವತ್ತಿನ ಕಾರ್ಯಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು 13ನೇ ದಿನದ ಶೋಧ ಕಾರ್ಯ ನಡೆಯುತ್ತೆ ಸ್ಪಾಟ್ ನಂಬರ್ 13ರಲ್ಲೇ. ಈ ಸ್ಪಾಟ್ ನಂಬರ್ 13ರ ರಹಸ್ಯ ಇವತ್ತು ಬಯಲಿಗೆ ಬರುತ್ತಾ ಅನ್ನುವಂತ ಕುತೂಹಲ ಇದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಶೋಧವನ್ನ ಇವತ್ತು ನಡೆಸಲಾಗುತ್ತೆ. ಅನಾಮಿಕ ಹೇಳಿರುವಂತಹ ಸ್ಪಾಟ್ 13ರ ಮೇಲೆ ಇದೀಗ ಸಹಜವಾಗಿ ಎಲ್ಲರ ಕುತೂಹಲ ಇದೆ, ಎಲ್ಲರ ಕಣ್ಣು ನೆಟ್ಟಿದೆ. ಇವತ್ತು ಅನಾಮಿಕನ ಸಮ್ಮುಖದಲ್ಲೇ ಆ ಭಾಗದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗುತ್ತೆ. ಡ್ರೋನ್ ಜಿಪಿಆರ್ ಬಳಸಿ ಇವತ್ತು ಕಳೆಬರಕ್ಕೆ ಸರ್ಚಿಂಗ್ ಅನ್ನು ನಡೆಸಲಾಗುತ್ತೆ. 15 ಅಡಿ ಆಳದವರೆಗೂ ಕೂಡ ಸ್ಕ್ಯಾನ್ ಮಾಡುತ್ತೆ ಈ ರಡಾರ್. ಅನಾಮಿಕ ಹೂತಿಟ್ಟ ರಹಸ್ಯ ಇವತ್ತು ಆ ಭಾಗದಲ್ಲಿ ಬಯಲಿಗೆ ಬರುತ್ತಾ, ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಬಯಲಿಗೆ ಬರುತ್ತಾ ಅನ್ನುವಂತ ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಆತ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿರುವ ಪೈಕಿ ಈ 13ನೇ ಸ್ಪಾಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಕೇಸ್ಗೆ ಒಂದು ಮಹತ್ವದ ಟ್ವಿಸ್ಟ್ ಕೊಡುವಂತ ಸಾಧ್ಯತೆಗಳೂ ಇದೆ ಆತನ ಮಾತುಗಳ ಪ್ರಕಾರ. ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಇವತ್ತು ಸರ್ಚಿಂಗ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಲಕ್ಷ ಖರ್ಚನ್ನ ಮಾಡಿ ಡ್ರೋನ್ ಜಿಪಿಆರ್ ಅನ್ನ ತರಿಸಲಾಗಿದೆ. ಏನು ಧರ್ಮಸ್ಥಳದ ಸ್ಪಾಟ್ 13ರ ಸೀಕ್ರೆಟ್ ಇವತ್ತೇ ಬಹುತೇಕ ಬಯಲಿಗೆ ಬರುವಂತ ಸಾಧ್ಯತೆ ಇದೆ. ನೆಲದ ಮೇಲ್ಮೈಗೆ ಹತ್ತಿರವಾಗಿ ಡ್ರೋನ್ ಜಿಪಿಆರ್ ಹಾರಾಟವನ್ನ ಮಾಡಲಾಗುತ್ತೆ. ಅಂದ್ರೆ ನೆಲದೊಳಗೆ ಪಾಸ್ ಆಗುತ್ತೆ ಡ್ರೋನ್ ಜಿಪಿಆರ್ ಸಿಗ್ನಲ್ ಪಾಸ್ ಆದಾಗ ಒಳಗಡೆ ಏನಾದ್ರೂ ಕಳೆಬರ ಇದ್ರೆ, ಮೂಳೆ ಇದ್ರೆ, ಅಸ್ಥಿಪಂಜರಗಳಿದ್ದಂತ ಸಂದರ್ಭದಲ್ಲಿ ಅದು ತೋರಿಸುತ್ತೆ ಸ್ಕ್ಯಾನ್ ಮಾಡಿದಾಗ. 15 ಅಡಿ ಆಳದವರೆಗೂ ಕೂಡ ರಡಾರ್ನಿಂದ ಸ್ಕ್ಯಾನ್ ಮಾಡಬಹುದು. ಸೆನ್ಸಾರ್ಗಳಲ್ಲಿ ಪಕ್ಕಾ ಮಾಹಿತಿ ದಾಖಲಾಗುತ್ತೆ. ಈ ಡೇಟಾವನ್ನ 2D 3D ಚಿತ್ರವಾಗಿ ಪರಿವರ್ತನೆಯನ್ನ ಮಾಡಲಾಗುತ್ತೆ. ಸೊ ಅದರಿಂದ ಗೊತ್ತಾಗ್ತಾ ಹೋಗುತ್ತೆ ಏನಾದ್ರೂ ಅಲ್ಲಿ ಸಾಕ್ಷಿಗಳು ಇದೆಯಾ, ಕಳೆಬರ ಇದೆಯಾ, ಅಥವಾ ಮೂಳೆಗಳು ಸಿಗ್ತಾವ ಅಂತ ಹೇಳಿ. ವೇಗವಾಗಿ ದೊಡ್ಡ ಪ್ರದೇಶದಲ್ಲಿ ಶೋಧ ಮಾಡುವಂತ ಸಾಧ್ಯತೆ ಇದೆ. ಕಳೆಬರ ರೀತಿ ವಸ್ತುಗಳು ಸಿಕ್ಕರಷ್ಟೇ ಉತ್ಖನನವನ್ನ ಮಾಡಲಾಗುತ್ತೆ. ಅನಾಮಿಕ ತೋರಿಸುವಂತ ಎಲ್ಲಾ ಸ್ಥಳಕ್ಕೂ ಇನ್ನು ಜಿಪಿಆರ್ ತಂತ್ರಜ್ಞಾನದ ಮೂಲಕನೇ ಸರ್ಚಿಂಗ್ ಮಾಡೋದಕ್ಕೆ ತಯಾರಿಗಳ ಆಗಿದೆ ಅನ್ನೋದು ಗೊತ್ತಾಗಿದೆ. ತೋರಿಸಿದ ಸ್ಥಳವನ್ನೆಲ್ಲ SIT ಇಷ್ಟು ದಿನ ಅಗೀತಾ ಇತ್ತು. ಅದರಿಂದ ದೊಡ್ಡ ಮಟ್ಟದಲ್ಲಿ ಏನು ಪ್ರಯೋಜನ ಆಗಿಲ್ಲ. 2 ಕಡೆ ಮೂಳೆಗಳು ಸಿಕ್ತು ಬಿಟ್ರೆ ಆತ ಪರ್ಟಿಕ್ಯುಲರ್ ಹೇಳ್ದಂಗೆ ಶಾಲಾ ಬಾಲಕಿಯರ ಶವಗಳನ್ನ ಹೂತಿದ್ದೆ, ಮೂಳೆಗಳು ಸಿಗ್ತಾವೆ, ಅಸ್ಥಿಪಂಜರ ಸಿಗುತ್ತೆ ಅಂತ ಏನು ಪರ್ಟಿಕ್ಯುಲರ್ ಆಗಿ ಹೇಳಿದ, ಆ ಥರದ ಯಾವುದೇ ಮಹತ್ವದ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಉತ್ಖನನ ಮಾಡಿದ ಕಡೆ ಎಲ್ಲ ಗುಂಡಿ ತೋಡಿದ್ದಾರೆ, ಮುಚ್ಚಿದ್ದಾರೆ, ಏನು ಪ್ರಯೋಜನ ಆಗಿಲ್ಲ. ಈಗ ಜಿಪಿಆರ್ ಮೂಲಕ ಮೊದಲು ಪರಿಶೀಲನೆ ಮಾಡಿ ಕಳೆಬರ ಇದ್ರಷ್ಟೇ ಶೋಧವನ್ನ ಮಾಡೋದಕ್ಕೆ ಅಥವಾ ಗುಂಡಿ ಅಗೆಯೋದಕ್ಕೆ ಅಧಿಕಾರಿಗಳು ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಇವತ್ತಿನ ಕಾರ್ಯಾಚರಣೆ ಎಷ್ಟೊತ್ತಿಗೆ ಆರಂಭವಾಗಬಹುದು ಅಂತ ಅಲ್ಲಿ ನಿರೀಕ್ಷೆಗಳಿದೆ. ಮತ್ತೆ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಕುತೂಹಲ, ನಿರೀಕ್ಷೆಗಳು ಏನೇನಿದೆ? ಶರ್ಮಿತಾ, ಸ್ಪಾಟ್ ನಂಬರ್ 13 ಅದು ಇಡೀ ಪ್ರಕರಣದಲ್ಲಿ ರಹಸ್ಯವಾಗಿ ಉಳಿದಂಥ ಸ್ಪಾಟ್. ಯಾಕೆಂದರೆ ಸಾಕಷ್ಟು ಭೌಗೋಳಿಕ ಸಮಸ್ಯೆಗಳು ಈ ಸ್ಪಾಟಲ್ಲಿ ಇದ್ದ ಕಾರಣಕ್ಕಾಗಿ GPR ಸಿಸ್ಟಮನ್ನು ಅಳವಡಿಸೋಕ್ಕೆ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬಂದಿತ್ತು. ಇದೀಗ GPR ನಿನ್ನೆ ಟ್ರಯಲ್ ಟೆಸ್ಟನ್ನು ಮಾಡಲಾಗಿದೆ. ಇವತ್ತು ಸುಮಾರು 11:30ರ ನಂತರವಾಗಿ ಅಧಿಕಾರಿಗಳು ಮತ್ತು ಅನಾಮಿಕನ ಜೊತೆ ಬಂದು ಇಲ್ಲಿ GPR ಸಿಸ್ಟಮ್ ಬಳಸೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ನಾನೀಗ ನೇರವಾಗಿ ನಿಮಗೆ ಸ್ಪಾಟ್ ನಂಬರ್ 13ಅನ್ನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಆ ಭಾಗದಲ್ಲಿದ್ದಂಥ ಎಲ್ಲ ಕಳೆಗಿಡಗಳನ್ನು ಸ್ವಚ್ಛ ಮಾಡುವಂಥ ಕೆಲಸಗಳು ಕೂಡ ಆಗಿದೆ. ಜೊತೆಗೆ ಸಾಕಷ್ಟು ವಿಸ್ತಾರವಾಗಿ ಸ್ಪಾಟ್ ನಂಬರ್ 13ಅನ್ನು ಹಾಕಿರೋ ಕಾರಣಕ್ಕಾಗಿ ಈ ಎಲ್ಲ ಭಾಗದಲ್ಲಿ ಉತ್ಖನನ ಮಾಡಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ GPR ಮೂಲಕವಾಗಿ ಇದರ ಉತ್ಖನನ ಪ್ರಕ್ರಿಯೆ ಸುಲಭವಾಗೋಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಿನ್ನೆ ಬೆಂಗಳೂರಿಂದ ಬಂದಂಥ ಅಧಿಕಾರಿಗಳ ತಂಡ ಇಲ್ಲಿ GPR ಮೌಂಟನ್ನು ಹಾರಾಟ ಮಾಡಿ ಬಳಿಕ ಇಲ್ಲಿ ಯಶಸ್ವಿಯಾಗಿ ಇದರ ಉತ್ಖನನ ಪ್ರಕ್ರಿಯೆ ಮಾಡ್ಬೋದು ಮತ್ತು ಭೂಗರ್ಭದೊಳಗೆ ಏನೆಲ್ಲ ಅಂಶಗಳಿವೆ ಅದನ್ನು ಹೊರತೆಗಿಬೋದೆಂಬ ಭರವಸೆ ಕೊಟ್ಟ ನಂತರವಾಗಿ ಇಲ್ಲಿ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಸುಮಾರು 11:30ರ ನಂತರವಾಗಿ ಎಲ್ಲ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಮಂಗಳೂರಿಂದ ನೇರವಾಗಿ ಬೆಳ್ತಂಗಡಿಯ SIT ಕಚೇರಿಗೆ ಬರ್ತಾರೆ. ಅಲ್ಲಿ SIT ಅಧಿಕಾರಿಗಳು AC ಸ್ಟೆಲ್ಲಾ ವರ್ಗೀಸ್, ಅನಾಮಿಕ ಮತ್ತು ಆತನ ಪರವಾದಂಥ ವಕೀಲರ ತಂಡ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳ ತಂಡ ಇಲ್ಲಿನ ಘಟನಾ ಸ್ಥಳಕ್ಕೆ ಬಂದು ಇಲ್ಲಿ ಬಳಿಕ GPR ಹಾರಾಟ ಮಾಡಿ ಬಳಿಕ ಅದರ ನಿಖರವಾದ ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಈಗ ರೆಡಿಯಾಗಿರುವಂಥದ್ದು.
ಈಗಾಗಲೇ ಸ್ಪಾಟ್ ನಂಬರ್ 16 ತನಕ ಉತ್ಖನನ ಆದರೂ ಕೂಡ ಸ್ಪಾಟ್ ನಂಬರ್ 13ರ ರಹಸ್ಯ ಅದು ಬಹಳಷ್ಟು ನಿಗೂಢವಾಗಿ ಉಳಿದಿತ್ತು. ಯಾಕೆಂದರೆ ಇಷ್ಟು ಸ್ಪಾಟ್ಗಳಲ್ಲಿ ಆತ ಹೇಳಿರುವಂಥದ್ದು 1-2 ಮೃತದೇಹಗಳನ್ನು ಹೂತಿದ್ದೇನೆ ಅಂತೇಳಿ. ಆದರೆ ಈ ಸ್ಪಾಟ್ ಅಂದರೆ ಸ್ಪಾಟ್ ನಂಬರ್ 13ರ ಸ್ಪಾಟ್ ಏನಿದೆ ಇಲ್ಲಿ ಮಾಸ್ ಬರಿಯಲ್ ಮಾಡಿದ್ದೇನೆ, ಅಂದರೆ ಸಾಮೂಹಿಕವಾಗಿ ಇಲ್ಲಿ ಶವಗಳನ್ನು ಹೂತಿದ್ದೇನೆ, 8ಕ್ಕೂ ಹೆಚ್ಚು ಶವಗಳು ಈ ಭಾಗದಲ್ಲಿ ಇದೆ ಅನ್ನೋದನ್ನು ಆತ ಹೇಳಿರುವಂಥದ್ದು. ಬಳಿಕ ಇಲ್ಲಿ ಹಿಟಾಚಿ ಅಥವಾ ಮಾನವ ಶ್ರಮದ ಮೂಲಕವಾಗಿ ಇಲ್ಲಿ ಉತ್ಖನನ ಮಾಡೋದು ಅದು ಬಹಳಷ್ಟು ಸವಾಲಿನ ಕೆಲಸ. ಯಾಕಂದರೆ ಕೆಳಭಾಗದಲ್ಲಿ ನೇತ್ರಾವತಿ ಅಣೆಗಟ್ಟು ಇದೆ ಮತ್ತು ಆತ ತೋರಿಸಿದಂಥ ಸ್ಪಾಟ್ನ ಒಳಭಾಗದಲ್ಲೇ ವಿದ್ಯುತ್ ಕಂಬಗಳು ಕೂಡ ಇದೆ. ಹಾಗಾಗಿ ಭೌಗೋಳಿಕವಾಗಿ ಸಾಕಷ್ಟು ಸಮಸ್ಯೆಗಳು ಬರುವಂಥ ಹಿನ್ನೆಲೆಯಲ್ಲಿ GPR ಸಿಸ್ಟಮನ್ನು ಬಳಸೋಕ್ಕೆ ವಕೀಲರ ತಂಡ ಕೂಡ ಒತ್ತಾಯ ಮಾಡಿತ್ತು. ಇದೀಗ ಅಧಿಕಾರಿಗಳು ತಂಡ GPR ಅನ್ನು ಧರ್ಮಸ್ಥಳದ ಈ ಭಾಗಕ್ಕೆ ತರೋಕೆ ಯಶಸ್ವಿಯಾಗಿದೆ. ಹಾಗಾಗಿ ನಿನ್ನೆ ಸುಮಾರು 10 ನಿಮಿಷಗಳ ಕಾಲ ಹಾರಾಟವನ್ನು GPR ಸಿಸ್ಟಮ್ ಮಾಡಿದೆ. ಇವತ್ತು 11:30ರ ನಂತರವಾಗಿ GPR ಮೂಲಕವಾಗಿ ಸ್ಪಾಟ್ ನಂಬರ್ 13ರ ರಹಸ್ಯವನ್ನು ಭೇದಿಸುವಂಥ ಕೆಲಸವನ್ನು SIT ಮಾಡಲಿದೆ. ಶರ್ಮಿತಾ, ನೋಡೋಣ ಇವತ್ತಿನ ಕಾರ್ಯಾಚರಣೆಯಲ್ಲಿ ಇನ್ನೆಲ್ಲ ಮಹತ್ವದ ಸಾಕ್ಷಿಗಳು ಸಿಗುತ್ತಾ ಇಲ್ವಾ, ಮುಂದೆ ಯಾವ ಥರ ಪ್ರಕ್ರಿಯೆಗಳು ನಡೆಯುತ್ತೆ, ಇದು ಒಂದು ಭಾಗ. ಆದರೆ ಕಿಶನ್, ಮತ್ತೊಂದು ಕಡೆ ಈಗ GPR ಸಿಸ್ಟಮ್ ಅನ್ನೇ ಅಂದರೆ ಈ ಯಂತ್ರವನ್ನೇ ಬಳಕೆ ಮಾಡಿಕೊಂಡು ಆತ ಈ ಹಿಂದೆ ತೋರಿಸಿರುವಂಥ ಸ್ಪಾಟ್ಗಳಿರ್ಬೋದು ಅಥವಾ ಇನ್ನೂ ಒಂದಿಷ್ಟು ಸ್ಥಳಗಳನ್ನು ನಾನು ಗುರುತಿಸ್ತೀನಿ ಅಂತ ಆತ ಹೇಳ್ಕೊಂಡಿರೋದ್ರಿಂದ ಈಗ ಆರ್ಥಿಕವಾಗಿ ನೋಡೋದಾದ್ರೆ ಹಣ ಜಾಸ್ತಿ ಖರ್ಚಾಗುತ್ತೆ ಅನ್ನೋದು ಬಿಟ್ರೆ ಈಗ ಮಾನವ ಶ್ರಮ ಇರ್ಬೋದು ಅಥವಾ ಸಮಯದ ವ್ಯರ್ಥವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಇದೇ ಸಿಸ್ಟಮನ್ನು ಯೂಸ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರಾ? ಶರ್ಮಿತಾ, ಸಾಕಷ್ಟು ವೈಜ್ಞಾನಿಕ ತೊಂದರೆಗಳು, ವೈಜ್ಞಾನಿಕ ಅಡಚಣೆಗಳು ಕೂಡ ಈ GPR ಸಿಸ್ಟಮ್ ಇರುವಂಥದ್ದು. ಈಗಾಗಲೇ ಅದರ ತಂತ್ರಜ್ಞರು ಹೇಳೋ ಪ್ರಕಾರವಾಗಿ GPR ಅನ್ನು ಅಳವಡಿಕೆ ಮಾಡಬೇಕಾದ್ರೆ ಅದಕ್ಕೆ ಸಮತಟ್ಟಿನ ಭಾಗ ಬೇಕು. ಆದರೆ ಅನಾಮಿಕ ವ್ಯಕ್ತಿ ಇಲ್ಲಿ ತನಕ ತೋರಿಸಿದಂಥ ಎಲ್ಲ ಪ್ರದೇಶಗಳು ಇರುವಂಥದ್ದು ಅದು ಗುಡ್ಡಗಾಡು ಪ್ರದೇಶದಲ್ಲಿ. ಹಾಗಾಗಿ ಅಲ್ಲಿ GPR ಬಳಸೋದು ಬಹಳಷ್ಟು ಡೌಟ್ ಅಂತ ಈಗ ಹೇಳಲಾಗ್ತಾ ಇದೆ. ಜೊತೆಗೆ ಸ್ಪಾಟ್ ನಂಬರ್ 13 ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಆತ ಹೇಳಿರುವಂಥದ್ದು ಸ್ಪಾಟ್ ನಂಬರ್ 13ರಲ್ಲಿ ಮಾಸ್ ಬರಿಯಲ್ ಮಾಡಿದ್ದೇನೆ ಅಂಥೇಳಿ. ಈ ನಿಟ್ಟಿನಲ್ಲಿ ದೊಡ್ಡ ಪ್ರಕರಣದ ಬೆನ್ನತ್ತಿದಂಥ SIT ತಂಡಕ್ಕೆ ಸ್ಪಾಟ್ ನಂಬರ್ 13 ಅದು ಬಹಳಷ್ಟು ನಿರ್ಣಾಯಕವಾದ ಘಟ್ಟ ಮತ್ತು ಈ ಪ್ರಕರಣದ ಮುಂದಿನ ಹಂತಕ್ಕೆ ಅದು ಬೇಕಾಗುವಂಥ ವಿಚಾರಗಳನ್ನು ಒದಗಿಸುವಂಥ ಸ್ಪಾಟ್. ಈ ನಿಟ್ಟಿನಲ್ಲಿ ಇಷ್ಟು ಮುತುವರ್ಜಿಯಿಂದ ಇಷ್ಟು ಖರ್ಚು ಮಾಡಿ ಸ್ಪಾಟ್ ನಂಬರ್ 13ರ ಉತ್ಖನನ ಕಾರ್ಯ ಆಗುವಂಥದ್ದು. ಆದರೆ ಇದೇ ಸಿಸ್ಟಮನ್ನು ಬೇರೆ ಉಳಿದಂಥ ಸ್ಪಾಟ್ಗಳಿಗೆ ಅಳವಡಿಸ್ತಾರೆ ಅಥವಾ ಈ ಹಿಂದೆ ಆಗದಂಥ ಸ್ಪಾಟ್ಗಳಿಗೆ GPR ಮೂಲಕವಾಗಿ ಉತ್ಖನನ ಮಾಡ್ತಾರೆಂಬ ಪ್ರಶ್ನೆಗೆ ಸದ್ಯ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದರೆ ಈಗ SIT ಮೂಲಗಳು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಬೇರೆ ಸ್ಪಾಟ್ಗಳಿಗೆ ಈ GPR ಅನ್ನು ಬಳಸೋದು ಬಹುತೇಕ ಅನುಮಾನ ಅಂತ ಕಾಣ್ತಾ ಇದೆ. ಯಾಕಂದರೆ ಹಲವು ಭೌಗೋಳಿಕ ಅಡಚಣೆಗಳು ಕೂಡ ಬರ್ಬೋದು. ನಾನು ಇವಾಗಲೇ ಹೇಳಿರುವಂತೆ ಈ GPR ಅನ್ನು ಬಳಸೋದು ಕೇವಲ ಸಮತಟ್ಟಾದಂಥ ಭಾಗದಲ್ಲಿ ಮಾತ್ರ. ಜೊತೆಗೆ ಬಳಸುವ ಮುನ್ನ ಒಂದು ಟ್ರಯಲ್ ರನ್ನನ್ನು ಮಾಡಬೇಕಾಗತ್ತೆ. ನಿನ್ನೆ ಟ್ರಯಲ್ ರನ್ ಮಾಡಿ ಯಶಸ್ವಿಯಾದ ನಂತರವಾಗಿ ಇವತ್ತು ಅಧಿಕೃತವಾಗಿ GPR ಅನ್ನು ಸ್ಪಾಟ್ ನಂಬರ್ 13ನಲ್ಲಿ ಬಳಸೋಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಹಿಂದೆ ಮಾಡಿದಂಥ ಪ್ರದೇಶಗಳಲ್ಲಿ ಅಥವಾ ಉತ್ಖನನ ಮಾಡಿದಂಥ ಸ್ಪಾಟ್ಗಳಲ್ಲಿ ಮತ್ತೆ GPR ಅನ್ನು ಬಳಸಿ ಮತ್ತೆ ಉತ್ಖನನ ಮಾಡೋದು ಅದು ಸದ್ಯಕ್ಕೆ ದೂರವಾದಂಥ ಮಾತು. ಆದರೆ ಮುಂದೆ ಆತ ತೋರಿಸುವಂಥ ಸ್ಪಾಟ್ಗಳಲ್ಲಿ ಇದೇ ರೀತಿಯ ವ್ಯವಸ್ಥೆಗಳಿದ್ದರೆ ಆಗ GPR ಅನ್ನು ಬಳಸುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇದೆ. ಸ್ಪಾಟ್ ನಂಬರ್ 13 ಬಹಳಷ್ಟು ಮುಖ್ಯವಾದಂಥ ಹಿನ್ನೆಲೆಯಲ್ಲಿ ಜೊತೆಗೆ ಸಾಕಷ್ಟು ಅನಾಮಿಕ ಕೊಟ್ಟಂಥ ಹೇಳಿಕೆಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಕಾರಣಕ್ಕಾಗಿ ಮಾತ್ರವೇ GPR ಸಿಸ್ಟಮ್ ಅನ್ನು ಸ್ಪಾಟ್ ನಂಬರ್ 13ರಲ್ಲಿ ಬಳಸೋಕೆ ಈಗ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಶರ್ಮಿತಾ, ಕಿಶನ್ ಪ್ಲೀಸ್ ಬಿ ಆನ್ಲೈನ್, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೇನೆ. ಇನ್ನು ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಇವತ್ತು ಕೂಡ ಮುಂದುವರಿಯುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ SIT ಕಚೇರಿಗೆ ಅನಾಮಿಕ ಎಂಟ್ರಿಯನ್ನು ಕೊಡ್ತಾನೆ. ಅನಾಮಿಕ ಬರ್ತಾ ಇದ್ದಂಗೆ ಆತನನ್ನ ಕರ್ಕೊಂಡು ಸ್ಪಾಟ್ 13ಕ್ಕೆ ಅಧಿಕಾರಿಗಳು ಎಂಟ್ರಿಯನ್ನು ಕೊಡ್ತಾರೆ, ಭೇಟಿಯನ್ನು ಕೊಡ್ತಾರೆ. ಆತನ ಸಮ್ಮುಖದಲ್ಲೇ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಸದ್ಯ SIT ಕಚೇರಿಯಲ್ಲಿ GPR ಯಂತ್ರ ಇದೆ. ಈಗಾಗಲೇ SIT ಕಚೇರಿಗೆ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅನಾಮಿಕ ಬಂದ ತಕ್ಷಣ ಆ ಯಂತ್ರ ಮತ್ತೆ ಸಿಬ್ಬಂದಿ ಅನಾಮಿಕ ಇವರೆಲ್ಲರೂ ಕೂಡ ಸ್ಪಾಟ್ ನಂಬರ್ 13ಕ್ಕೆ ತೆರಳುತ್ತಾರೆ. ಇವತ್ತು ಬಹಳಷ್ಟು ಕುತೂಹಲಕ್ಕೆ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಆತ ಹೇಳ್ದಂಗೆ ಒಂದು ವೇಳೆ 8ಕ್ಕೂ ಹೆಚ್ಚು ಶವಗಳ ಕಳೆಬರ ಅಥವಾ ಸಾಕ್ಷಿಗಳು ಮೂಳೆಗಳು ಅಲ್ಲಿ ಪತ್ತೆ ಆದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಿಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮತ್ತೆ ನಮ್ಮ ರಿಪೋರ್ಟರ್ ಕಿಶನ್. ಕಿಶನ್, ನೀವು ಭೌಗೋಳಿಕ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ. ಸ್ಪಾಟ್ ನಂಬರ್ 13ನಲ್ಲಿ ಅಂತ ಸಮಸ್ಯೆಗಳಿಲ್ಲ GPR ಯೂಸ್ ಮಾಡೋದಕ್ಕೆ. ನಿನ್ನೆ ನಾವು ನೋಡಿದ್ವಿ ಅಲ್ಲಿ ಟೆಸ್ಟ್ಗಳನ್ನು ಕೂಡ ಮಾಡಿದ್ರು. ಸೊ ಇವತ್ತು ಎಷ್ಟೊತ್ತಿಗೆ ಈ ಪ್ರಕ್ರಿಯೆಗಳು ನಡೀಬಹುದು ಅಂದಾಜು? ಸೊ ನಿನ್ನೆ ಟೆಸ್ಟ್ ಮಾಡಿದ್ರು, ಇವತ್ತು ಯಂತ್ರವನ್ನ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ರಡಾರ್ ಸಿಸ್ಟಮ್ ಅಲ್ಲಿ ಸ್ಕ್ಯಾನ್ ಮಾಡೋದಕ್ಕೆ ಸುಮಾರು ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆಗಳು ಬೇಕಾಗಬಹುದು?
ಈಗಾಗಲೇ ಸುಮಾರು 11:30 ಬಳಿಕವಾಗಿ SIT ತಂಡದಿಂದ SIT ತಂಡ ಹೊರಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎಲ್ಲ ಪ್ರಕ್ರಿಯೆಗಳಿಗೆ ಸಾಕ್ಷಿಯಾಗೋಕಿದ್ದಾರೆ SITಯ ಪ್ರಮುಖರು ಡಾಕ್ಟರ್ ಪ್ರಣವ್ ಮೊಹಂತಿ ಅವರು. ಹಾಗಾಗಿ ಅವರು ಬಂದ ಬಳಿಕ SIT ಕಚೇರಿಯಲ್ಲಿ ಒಂದು ಸುತ್ತಿನ ಮಾತುಕತೆ ಬಳಿಕ ಎಷ್ಟೊತ್ತಿಗೆ ಮಾಡೋದು ಅನ್ನೋದು ನಿರ್ಧಾರ ಆಗುತ್ತೆ. ಆದರೆ ಮಳೆಯ ವಾತಾವರಣ ಕೂಡ SIT ಗಮನಿಸಬೇಕಾಗತ್ತೆ. ಮಳೆಯ ಸಂದರ್ಭದಲ್ಲಿ ಆ GPR ಮೌಂಟನ್ನು ಇಲ್ಲಿ ಅಳವಡಿಕೆ ಮಾಡೋಕ್ಕಾಗಲ್ಲ ಮತ್ತು ಇದು ಡ್ರೋನ್ ಮೌಂಟೆಡ್ GPR ಆಗಿರೋ ಕಾರಣಕ್ಕಾಗಿ ಮಳೆಯಲ್ಲಿ ಈ ಡ್ರೋನ್ ಹಾರಾಟವನ್ನು ಮಾಡೋದಿಲ್ಲ. ಈ ನಿಟ್ಟಿನಲ್ಲಿ ಮಳೆಯ ವಾತಾವರಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈ GPR ಸಿಸ್ಟಮನ್ನು ಅಳವಡಿಸಿ ಸ್ಪಾಟ್ ನಂಬರ್ 13ರ ರಹಸ್ಯವನ್ನು ಭೇದಿಸುವಂಥ ಎಲ್ಲ ಪ್ರಯತ್ನಗಳು ಸದ್ಯಕ್ಕೆ ಆಗ್ತಾ ಇದೆ. ನಿನ್ನೆ ಸುಮಾರು ಮಧ್ಯಾಹ್ನ ನಂತರವಾಗಿ GPR ತಂತ್ರಜ್ಞರು ಸಹಿತವಾಗಿ SIT ಅಧಿಕಾರಿಗಳು ಇಲ್ಲಿ ಬಂದಿದ್ದರು. ಇವತ್ತು 11:30 ನಂತರ ಈ ಎಲ್ಲ ಬೆಳವಣಿಗೆಗಳು ಆರಂಭಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಹಲವು ಭೌಗೋಳಿಕ ಸಮಸ್ಯೆಗಳ ಜೊತೆಗೆ ವಾತಾವರಣದ ಅನುಕೂಲತೆಯನ್ನು ಗಮನಿಸಿ ಈ GPR ಅನ್ನು ಸ್ಪಾಟ್ ನಂಬರ್ 13ರಲ್ಲಿ ತರೋಕ್ಕೆ ಈಗ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಸದ್ಯ ಮೊಹಂತಿಯವರೇ ಹೇಳಿರೋ ಪ್ರಕಾರವಾಗಿ ಅವರ ಮುತುವರ್ಜಿಯಲ್ಲಿ ಎಲ್ಲ ಪ್ರಕರಣಗಳು ತನಿಖೆಗಳು ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಅತ್ಯಮೂಲ್ಯ ಕ್ಷಣಕ್ಕೆ ಮೊಹಂತಿಯವರೇ ಸಾಕ್ಷಿ ಆಗ್ತಾರೆಂಬ ಎಲ್ಲ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಭಾಗದ ಸಂಪೂರ್ಣವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಧರ್ಮಸ್ಥಳ ಪೊಲೀಸರು ವಹಿಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಅಷ್ಟೇ ಇಲ್ಲಿ GPR ತಂತ್ರಜ್ಞಾನವನ್ನು ಅಳವಡಿಸುವಾಗ ನೇತ್ರಾವತಿ ಸ್ಥಾನಘಟ್ಟದಿಂದ ಅಜಿಕುರಿ ಎಂಬ ಸಂಪರ್ಕ ಮಾಡುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇವತ್ತು ಕೂಡ ಆ ಭಾಗದ ರಸ್ತೆಯನ್ನು ಬಂದ್ ಮಾಡುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕಿಶನ್.